ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ತುಳಜಾ ಭವಾನಿ ಮಂದಿರದ ಬಗ್ಗೆ ಅಂತ. ಈಗ ಕಾಣುತ್ತಿರುವ ದೃಶ್ಯ ದೇವಸ್ಥಾನದ ಏರಿಯಲ್ ವ್ಯೂ. ಶ್ರೀ ಕ್ಷೇತ್ರ ತುಳಜಾ ಭವಾನಿ ಮಂದಿರವು ಭಾರತದ ಮಹಾರಾಷ್ಟ್ರ ರಾಜ್ಯದ ಧಾರಾಶಿವ್ ಜಿಲ್ಲೆಯ ತುಳಜಾಪುರ್ ಎನ್ನುವ ಊರಿನಲ್ಲಿದೆ. ದೇವಸ್ಥಾನದ ಮೇನ್ ಗೇಟ್ ಇದು. ಇದರಿಂದ ಒಳಗೆ ಪ್ರೈವೇಟ್ ವೆಹಿಕಲ್ಸ್ನ ಬಿಡುವುದಿಲ್ಲ. ಭಕ್ತಾದಿಗಳು ತಮ್ಮ ಸ್ವಂತ ಗಾಡಿಯಲ್ಲಿ ಬಂದಾಗ ಈ ಗೇಟ್ನಿಂದ ಸ್ವಲ್ಪ ದೂರ ಪಾರ್ಕ್ ಮಾಡಿ ಬಂದರೆ ಒಳ್ಳೆಯದು. ಮತ್ತು ಈ ಸ್ಥಳವು ಸೋಲಾಪುರ್ ಡಿಸ್ಟ್ರಿಕ್ಕಿಂದ 45 ಕಿಲೋಮೀಟ್ರು, ವಿಜಯಪುರದಿಂದ 143 ಕಿಲೋಮೀಟ್ರು, ಹುಬ್ಳಿಯಿಂದ 342 ಕಿಲೋಮೀಟ್ರು ಮತ್ತು ಬೆಂಗಳೂರಿಂದ 665 ಕಿಲೋಮೀಟರ್ ಅಂತರದಲ್ಲಿದೆ. ಈ ಸ್ಥಳಕ್ಕೆ ಬರಲು ನಿಯರೆಸ್ಟ್ ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ಅಂದರೆ ಪುಣೆ ಮತ್ತು ಸೋಲಾಪುರ. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಎಡ ಮತ್ತು ಬಲದಲ್ಲಿ ಹಲವಾರು ಅಂಗಡಿಗಳಿದೆ. ಇಲ್ಲಿ ಪೂಜೆ ಸಾಮಗ್ರಿಗಳು, ಅರಿಶಿಣ ಕುಂಕುಮ, ಸರ, ಮಣಿ, ತಾಯಿತ, ತಾಯಿಗೆ ಸೀರೆ ಹರಕೆ ಇದ್ದರೆ ಸೀರೆ ಅಂಗಡಿ, ಮಕ್ಕಳಿಗೆ ಆಟ ಸಾಮಾನಿನ ಅಂಗಡಿ ಮತ್ತು ತುಳಜಾಪುರ್ ಸ್ಪೆಷಲ್ ಪೇಡ ಅಂಗಡಿಗಳು ಈ ಸಾಲಿನಲ್ಲಿ ಕಂಡುಬರುತ್ತದೆ. ಇಲ್ಲಿ ಸ್ಟೇ ಆಗಲು ದೇವಸ್ಥಾನದ ಧರ್ಮಶಾಲದಲ್ಲಿ ಕೊಠಡಿ ಸಿಗುತ್ತದೆ. ಇದಕ್ಕೆ 700 ರೂಪಾಯಿ ಚಾರ್ಜ್ ಮಾಡುತ್ತಾರೆ ಮತ್ತು ಪ್ರೈವೇಟ್ ರೂಮ್ಸ್ಗಾಗಿ 1500ವರೆಗೂ ಚಾರ್ಜ್ ಮಾಡುತ್ತಾರೆ. ಅವಶ್ಯಕತೆ ಇರುವವರು ಬಳಸಬಹುದು. ಟೆಂಪಲ್ನ ಔಟ್ಸೈಡ್ ವ್ಯೂ ಇದು. ಟೆಂಪಲ್ನ ಮೇನ್ ಎಂಟ್ರೆನ್ಸ್ ಇದು. ಇದೇ ರೀತಿ 2 ಮಹಾದ್ವಾರ ಇದೆ ಇಲ್ಲಿ, ಒಂದು ಎಂಟ್ರಿಗಾಗಿ ಮತ್ತು ಒಂದು ಎಕ್ಸಿಟ್ಗಾಗಿ. ಇದನ್ನು ರಾಜ ಶಹಾಜಿ ಮಹಾದ್ವಾರ್ ಮತ್ತು ರಾಜಮಾತಾ ಜೀಜಾವು ಮಹಾದ್ವಾರ್ ಅಂತ ಕರೆಯುತ್ತಾರೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 4ರಿಂದ ರಾತ್ರಿ 10 ಗಂಟೆಯವರೆಗೂ ತೆರೆದು ಇರುತ್ತದೆ. ಇದರ ನಡುವೆ ದೇವಿಗೆ ಹಲವಾರು ಬಾರಿ ಪೂಜೆಗಳು ಸಹ ನಡೆಯುತ್ತಿರುತ್ತದೆ. ಒಳಗೆ ಬಂದ ಕೂಡಲೇ ಮುಂಭಾಗದಲ್ಲೇ ನಮಗೆ ಎಡಕ್ಕೆ ಕಳ್ಳೋಲ ತೀರ್ಥದ ಕೊಳ ಸಿಗುತ್ತದೆ. ಇದರಲ್ಲಿ ಮಿಂದೆದ್ದಿದರೆ ಪಾಪ ಕರ್ಮಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಮತ್ತು ಬಲಭಾಗದಲ್ಲಿ ಗೋಮುಖ ತೀರ್ಥ ಸಿಗುತ್ತದೆ. ಇಲ್ಲಿ ಭಕ್ತಾದಿಗಳು ತಲೆಗೆ ಸಿಂಪಡಿಸಿ ಅದರ ಮುಂದೆಯೇ ಇರುವ ಪಾತಾಳ ಶಿವಲಿಂಗಕ್ಕೆ ಕೈ ಮುಗಿದು ಸಾಗುತ್ತಾರೆ. ಹಾಗೆ ಮುಂದೆ ಸಾಗಿ ಮೇಲೆ ಬಂದರೆ ಅಲ್ಲಿ ಕೂಡ ಶಿವಲಿಂಗುವಿನ ಗುಡಿ ಇದೆ. ಇದಕ್ಕೆ ಭಕ್ತಾದಿಗಳು ಸ್ವತಃ ತಾವೇ ಪೂಜೆ ಸಲ್ಲಿಸಬಹುದು. ಅಲ್ಲಿಂದ ಮುಂದೆ ಸಾಗಿದರೆ ಮೂಲ ದೇವರ ನೆಲೆಯ ಕಡೆಗೆ ಹೋಗುವ ಮುನ್ನ ಎಡದಲ್ಲಿ ಬಲಮೂರಿ ಗಣಪತಿ ಗುಡಿ ಸಿಗುತ್ತದೆ. ಅಲ್ಲಿ ದರ್ಶನ ಮಾಡಿ ಪಕ್ಕದಲ್ಲೇ ಸ್ಟೆಪ್ಸ್ ಇಳಿದು ಕೆಳಗೆ ಹೋಗಬೇಕು.
ತುಳಜಾಭವಾನಿ ದೇವಿಯ 9 ರೂಪಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಾಂಟ, ಕುಸುಮಾಂಧ, ಸ್ಕಂದಮಾತಾ, ಕಾತ್ಯಾಯಿನಿ, ಕಲರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿರತ್ರಿ ಹೀಗೆ 9 ದೇವಿಯ ವಿಗ್ರಹವನ್ನು ಉತ್ಸವಕ್ಕಾಗಿ ನಡೆಯುತ್ತಿರುವ ದೃಶ್ಯ ಇದು. ಇಲ್ಲಿ ನವರಾತ್ರಿ ಹಬ್ಬದಂದು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನದಂದು ವಿಶೇಷ ಪೂಜೆಗಳು ಸಹ ನಡೆಯುತ್ತದೆ. ವರ್ಷದಲ್ಲಿ ಬರುವ ಸೀಗೆ ಹುಣ್ಣಿಮೆಯ ದಿನದಂದು ದೇಶದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಇಲ್ಲಿ ತಾಯಿಯ ದರ್ಶನಕ್ಕೆ ಬರುತ್ತಾರೆ. ಅತಿ ಹೆಚ್ಚು ಎಂದರೆ ಮಹಾರಾಷ್ಟ್ರ, ತೆಲಂಗಾಣ, ಗುಜರಾತ್, ರಾಜಸ್ಥಾನ್, ಉತ್ತರ ಕರ್ನಾಟಕ ಮತ್ತು ನೇಪಾಳದಿಂದ ಭಕ್ತರು ಆಗಮಿಸುತ್ತಾರೆ. ಎಷ್ಟೋ ಜನ ಪಾದಯಾತ್ರೆ ಮಾಡಿಕೊಂಡು ಸಹ ಇಲ್ಲಿ ಬರುತ್ತಾರೆ. ದರ್ಶನಕ್ಕೆ ಅತಿ ಹೆಚ್ಚು ಜನ ಬರುವುದರಿಂದ ಬೇಗನೆ ದರ್ಶನ ಮಾಡಲು ಸ್ಪೆಷಲ್ ಎಂಟ್ರಿ ಟಿಕೆಟ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಬೇಕಿದ್ದರೆ ಭಕ್ತಾದಿಗಳು ಬಳಸಬಹುದು. ಸರತಿ ಸಾಲಿನಲ್ಲಿ ಬಂದ ನಂತರ ಇದರ ಒಳಗೆ ಹೋದರೆ ಗರ್ಭಗುಡಿಯು ಸಮೀಪಿಸುತ್ತದೆ. ದೇವರಿಗೆ ತಂದ ಪೂಜಾ ಸಾಮಗ್ರಿಗಳನ್ನು ಇಲ್ಲೇ ಸ್ವೀಕರಿಸುತ್ತಾರೆ. ನಂತರ ದರ್ಶನಕ್ಕೆ ಇದರ ಒಳಗೆ ಹೋಗಬೇಕು. ಇದುವೇ ಗರ್ಭಗುಡಿಯಲ್ಲಿರುವ ತುಳಜಾಭವಾನಿ ತಾಯಿಯ ಮೂಲ ವಿಗ್ರಹ. ಈ ತಾಯಿಯು ಪಾರ್ವತಿ ದೇವರ ದುರ್ಗಿ ಅವತಾರ ಎಂದು ಕರೆಯುತ್ತಾರೆ. ಈ ತಾಯಿಯು ಶಿವಾಜಿ ಮಹಾರಾಜರ ಮತ್ತು ಮಹಾರಾಷ್ಟ್ರದ ಅನೇಕ ರಾಜಮನೆತನದ ಕುಲದೇವತೆ ಆಗಿರುತ್ತದೆ. ದೇವರಿಗೆ ಅಲಂಕಾರ ಮಾಡುತ್ತಿರುವ ದೃಶ್ಯ ಇದು. ಭಾರತದಲ್ಲಿರುವ 51 ಶಕ್ತಿ ಪೀಠದಲ್ಲಿ ಇದು ಕೂಡ ಒಂದಾಗಿದೆ ಹಾಗೂ ಮಹಾರಾಷ್ಟ್ರದ 2ನೇ ಶಕ್ತಿಪೀಠ ಇದಾಗಿರುತ್ತದೆ. ಈ ಸ್ಥಳದ ವಿಶೇಷ ಏನೆಂದರೆ ಗರ್ಭಗುಡಿಯ ಈ ತಾಯಿಯು ಸಾಲಿಗ್ರಾಮ ಕಲ್ಲಿನ ಸ್ವಯಂ ಭೂ ವಿಗ್ರಹವಾಗಿದ್ದು, ಬೇರೆ ದೇವಸ್ಥಾನದ ರೀತಿಯಲ್ಲಿ ಇಲ್ಲಿ ವಿಗ್ರಹವು ಸ್ಥಿರವಾಗಿಲ್ಲ, ಬದಲಿಗೆ ಇದು ಚಲಿಸುವ ಮೂರ್ತಿಯಾಗಿದೆ. ಈ ತಾಯಿಯ ವಿಗ್ರಹವು 3 ಅಡಿ ಉದ್ದ ಇದ್ದು ಮತ್ತು 8 ಕೈಗಳಿರುವ ಮೂರ್ತಿಯಾಗಿದೆ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಕದಂಬ ಡೈನಸ್ಟಿಯ ರಾಜರು ಕಟ್ಟಿಸಿರುತ್ತಾರೆ. ಈಗಲೂ ಕೂಡ ಈ ದೇವಸ್ಥಾನದ ಆಡಳಿತ ಭೋಂಸ್ಲೆ ರಾಜ ವಂಶಸ್ಥರೇ ನಡೆಸಿಕೊಂಡು ಬಂದಿರುತ್ತಾರೆ. ತುಳಜಾಭವಾನಿ ದೇವರನ್ನು ಅಂಬಾಭವಾನಿ ಎಂದು ಸಹ ಕರೆಯುತ್ತಾರೆ. ವರ್ಷದಲ್ಲಿ 3 ಬಾರಿ ವಿಗ್ರಹವನ್ನು ಉತ್ಸವಕ್ಕಾಗಿ ಗರ್ಭಗುಡಿಯಿಂದ ಹೊರತೆಗೆದು ಮತ್ತೆ ನಂತರ ಇಡುತ್ತಾರೆ. ಈ ತಾಯಿಯನ್ನು ಚಲಿಸುವ ದೇವತೆ ಎಂದು ಕರೆಯುತ್ತಾರೆ. ಕಾರಣ ಶಿವಾಜಿ ಮಹಾರಾಜರ ಕಡುಬದ್ಧ ವೈರಿ ಅಫ್ಜಲ್ ಖಾನ್ ಒಮ್ಮೆ ದೇವಸ್ಥಾನದ ಮೇಲೆ ದಾಳಿ ಮಾಡುತ್ತಾನೆ. ಇದಕ್ಕೆ 1 ದಿನ ಮೊದಲು ಅಂಬಾಭವಾನಿ ತಾಯಿಯು ಇಲ್ಲಿನ ಅರ್ಚಕರ ಕನಸಿನಲ್ಲಿ ಬಂದು ದೇವಸ್ಥಾನಕ್ಕೆ ಅಪಾಯ ಇದೆ ಎಂದು ಹೇಳುತ್ತದೆ. ಆಗ ಗರ್ಭಗುಡಿಯಿಂದ ವಿಗ್ರಹವನ್ನು ಬೇರೆ ಕಡೆಗೆ ಚಲಿಸಿ ಮತ್ತು ದಾಳಿಯ ನಂತರ ತಂದು ಗರ್ಭಗುಡಿಯಲ್ಲಿ ಇಟ್ಟಿರುತ್ತಾರೆ. ಹಾಗಾಗಿ ಇದನ್ನು ಚಲಿಸುವ ದೇವತೆ ಎಂದು ಕರೆಯುತ್ತಾರೆ. ನಂತರ ತಾಯಿಯು ಸಾಕ್ಷಾತ್ಕಾರಗೊಂಡು ಪ್ರತ್ಯಕ್ಷವಾಗಿ
ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನ್ಯಾಯ ನೀತಿ ಧರ್ಮವನ್ನು ಕಾಪಾಡಲು ಖಡ್ಗವನ್ನು ಕೊಟ್ಟರಂತೆ. ತದನಂತರ ಎಲ್ಲ ಯುದ್ಧದಲ್ಲೂ ಇದೇ ಖಡ್ಗವನ್ನು ಬಳಸಿ ಯುದ್ಧದಲ್ಲಿ ಗೆಲ್ಲುತ್ತಿದ್ದರು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಿ ದರ್ಶನದ ನಂತರ ಹೊರಬರುವ ಎಕ್ಸಿಟ್ ಪಾಯಿಂಟ್ ಇದು. ಗರ್ಭಗುಡಿಯ ಹಿಂದೆ ಚಿಂತಾಮಣಿ ಕಲ್ಲಿದೆ. ಇದರ ಮೇಲೆ ಕೈ ಇಟ್ಟು ಮನಸ್ಸಿನಲ್ಲಿ ಏನೇ ಬೇಡಿಕೊಂಡರೂ ಬಲಗಡೆ ತಿರುಗಿ ಅಸ್ತು ಅಥವಾ ಎಡಗಡೆ ತಿರುಗಿ ನಿರಾಕರಣೆ ಸಂದೇಶ ಕೊಡುವ ಪವಾಡ ಕಲ್ಲು ಆಗಿದೆ. ಈ ಆಚರಣೆ ಹಾಗೂ ನಂಬಿಕೆ ಅನಾದಿ ಕಾಲದಿಂದ ಕೂಡ ನಡೆದುಕೊಂಡು ಬಂದಿದೆ. ಇದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಯಾವುದೇ ಯುದ್ಧಕ್ಕೆ ಹೋಗುವ ಮೊದಲು ಇಲ್ಲಿ ಪ್ರಶ್ನಿಸಿ ತದನಂತರ ಹೋಗುತ್ತಿದ್ದರು ಎಂದು ಹೇಳುತ್ತಾರೆ. ಹೀಗೆ ಗರ್ಭಗುಡಿಯ ಹಿಂದೆ ಹಲವಾರು ದೇವರ ಪುಟ್ಟ ಪುಟ್ಟ ಗುಡಿಗಳಿವೆ. ಎಲ್ಲ ದೇವರ ದರ್ಶನದ ನಂತರ ಮುಂದೆ ಸಾಗುವಾಗ ಗರ್ಭಗುಡಿಯಲ್ಲಿರುವ ತಾಯಿಯ ವಿಗ್ರಹಕ್ಕೆ ಬಳಸಿದ ಸೀರೆಯನ್ನು ಇಲ್ಲಿ ಮಾರುತ್ತಾರೆ. ಬೇಕಿದ್ದವರು ಪಡೆಯಬಹುದು. ದರ್ಶನ ಮಾಡಿ ಆಯಾಸವಾದವರಿಗೆ ವಿಶ್ರಾಂತಿ ಪಡೆಯಲು ಇಲ್ಲಿ ಕೂರುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಪಕ್ಕದಲ್ಲೇ ಹೊರಗೆ ಹೋಗುವ ದಾರಿ ಇದೆ. ಭೂಮಿಯ ಮಟ್ಟಕ್ಕಿಂತ ಆಳದಲ್ಲಿ ಇದ್ದ ಈ ದೇವಸ್ಥಾನವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ದಾಳಿಯ ನಂತರ ಕೋಟೆಯ ರೀತಿಯಲ್ಲಿ ಬೃಹದಾಕಾರದ ಗೋಡೆಯನ್ನು ಕಟ್ಟಿಸಲ್ಪಟ್ಟಿರುತ್ತಾರೆ. ಹೊರಗೆ ಹೋಗುವ ಮಹಾದ್ವಾರವನ್ನು ರಾಜ್ಮಾತಾ ಜೀಜಾಹು ಮಹಾದ್ವಾರ ಎಂದು ಕರೆಯುತ್ತಾರೆ. ಎಕ್ಸಿಟ್ ಪಾಯಿಂಟ್ ಇದು. ಇಲ್ಲಿಗೆ ಈ ಸ್ಥಳದ ಸಂಪೂರ್ಣ ಮಾಹಿತಿ ತಿಳಿಸಿದ್ದೇನೆ ಎಂದು ಭಾವಿಸುತ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ.